ಆದರೆ ಅಲ್ಲೊಂದು ಏನು ದೊಡ್ಡ ಮಹತ್ವದ ಪ್ರಾಬ್ಲಮ್ ಇತ್ತಂದರೆ, ನಾವೇನೇನು ಒಂದು ಒಳ್ಳೆಯ ಪರಿಣಾಮಗಳನ್ನು ಕಾಣ್ತಿದ್ದೆವು ಜನರ ಆರೋಗ್ಯದಲ್ಲಿ, ಪಶುಗಳ ಆರೋಗ್ಯದಲ್ಲಿ, ಕುರಿಗಳ ಆರೋಗ್ಯದಲ್ಲಿ, ಅದು ಯಾವ ಜನಸಂಖ್ಯೆ, ಯಾವ ಪಶು ಸಂಖ್ಯೆ ನದಿಯ ದಂಡೆಯ ಮೇಲಿರುವ ಗ್ರಾಮಗಳಲ್ಲಿದ್ದರು ಅಲ್ಲಿ ತುಂಬ ಗಣನೀಯ ಪ್ರಮಾಣದಲ್ಲಿ ಆ ಒಂದು ಒಳ್ಳೆಯ ಪರಿಣಾಮ ಕಂಡು ಬರ್ತಾ ಇಲ್ಲ. ಅದಕ್ಕೇನೆಂದರೆ, ತುಂಗಭದ್ರಾ ನದಿ, ಹರಿಹರ ಪಾಲಿಫೈಬರ್, ಬಿರ್ಲಾ ಒಡೆತನದ ಏನು ಕಂಪನಿಗಳಿವೆ ಅದರ ಒಂದು ಮಾಲಿನ್ಯದಿಂದ ತುಂಬ ದುಷ್ಪರಿಣಾಮಗಳಾಗಿತ್ತು. ಜನರಲ್ಲಿ ಏನು ಅನಿಸ್ತಿದೆ ಅಂದರೆ, ಇಂಥದಕ್ಕೆ ನಾವೇನೂ ಮಾಡೋ ಸಾಧ್ಯ ಇಲ್ಲ. ಯಾಕಂದರೆ 6 ತಾಲೂಕಿನ 6 MLAಗಳು, ಒಬ್ಬರಿಗೆ ಕಾರ್ ಸಿಕ್ತು, ಒಬ್ಬರಿಗೆ ಮನೆ ಆಯಿತು, ಮತ್ತೊಬ್ಬರಿಗೆ ಮತ್ತೊಂದಾಯಿತು, ಹೊರತಾಗಿ ಈ ಸಮಸ್ಯೆನ ಅವರೇನು ಬಗೆಹರಿಸಲಿಲ್ಲ. ಇವಾಗ ನಾವೇನು ಹೇಳಿದೆವು ಅಂದರೆ, ಯಾವ ರೀತಿ ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ದನಕರುಗಳ ಆರೋಗ್ಯದ ಬಗ್ಗೆ, ನಿಮ್ಮ ಹೀನಿನ ಯೋಜನೆಯನ್ನು ನೀವು ಯಶಸ್ವಿಯಾಗಿ ಮಾಡಿದರೆ, ಇದನ್ನು ನೀವು ತಗೊಳ್ಬೇಕನ್ನೋ ಮನಸ್ಸು ಮಾಡಿದರೆ ನಾವು ನಿಮ್ಮ ಜೊತೆ ಕೆಲಸ ಮಾಡ್ತೀವಿ. ಅಲ್ಲಿ ಪಾದಯಾತ್ರೆ ಮಾಡಿ ಜನರ ನೋವನ್ನು ಅರಿತುಕೊಂಡು ಅವರ ಸಮೀಪ ಬಂದು ಸಂಘಟನೆ ಮಾಡಿ, ತುಂಗಭದ್ರಾ ಪರಿಸರ ಸಮಿತಿ ಅಂತ ಜನರನ್ನು ಇದರ ಬಗ್ಗೆ ತಿಳುವಳಿಕೆ ಮಾಡಿ, ಅದರ ಜೊತೆಗೆ ಕರ್ನಾಟಕ ಹೈಕೋರ್ಟ್ದಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮಾಡಿ, ಶಿವರಾಮ್ ಕಾರಂತರು ಇನ್ನೂ ಜೀವಂತವಾಗಿದ್ದರು. ನಮ್ಮ ಕೆಲಸದ ಬಗ್ಗೆ ಅವರಿಗೆ ತುಂಬ ಅಪಾರ ಒಂದು ಪ್ರೀತಿ ಇದು ಇತ್ತು. ನಮ್ಮ ಸಂಸ್ಥೆಗೆ ಅವರು ಚೇರ್ಮನ್ ಆಗಿ ಕೂಡ ಕೆಲಸ ಮಾಡಿದರು, ನಮ್ಮೆಲ್ಲ ಕೆಲಸಗಳಿಗೆ ಬೆಂಬಲ ನೀಡಿದರು. ಆಮೇಲೆ DM ಚಂದ್ರಶೇಖರ್ ಅಂತ ನಮ್ಮ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿ ಕೆಲಸ ಮಾಡಿದವರು, ಆಮೇಲೆ ಕಡಿದಾಳ ಮಂಜಪ್ಪ ಅಂತ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿದ್ದವರು, ಇವರೆಲ್ಲರೂ ನಮಗೆ ತುಂಬ ಸಹಾಯ ಮಾಡಿದರು. ಸೊ ಇದೆಲ್ಲರಿಂದ ಯಾವ ಸಮಸ್ಯೆ, ಅಷ್ಟೊಂದು ದೊಡ್ಡ ಸಮಸ್ಯೆ ಆಗಿತ್ತು, ಜನಶಕ್ತಿಯಿಂದ, ಸತ್ಯಾಗ್ರಹದಿಂದ, ನೀರ ಕ್ರಿಯೆಯಿಂದ ನಾವು ಅದನ್ನು 2-3 ವರ್ಷಗಳಲ್ಲಿ, ಈಗ ಜನರಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಂತಾರೆ, ಯಾವ ಒಂದು ಅಂಕುಶ ಬಿಟ್ಟು ಹೋಗ್ತಾರೆ ಅಂಥವರಿಗೆ ಅಂಕುಶ ಹಾಕಿ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಳತೆಗೋಲುಗಳನ್ನೇನು ಅವರು ಗಾಳಿಗೆ ತೂರಿದ್ರು ಅದನ್ನು ಮತ್ತೊಮ್ಮೆ ಪಾಲನೆ ಆಗುವೆ ಮಾಡಿದ್ರು. ಸೆಕ್ರೆಟರಿಯಾಗಿ ಬಂದಂಥ ಥರೇಸಾ ಭಟ್ಟಾಚಾರ್ಯನವರು, ಯಾರು ನಮ್ಮ ಮೊದಲನೇ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ಮಾಡಿದರು, ಅವರು ನಮ್ಮ ಕೆಲಸದ ಬಗ್ಗೆ, ಸಂಶೋಧನೆ ಬಗ್ಗೆ ಇಷ್ಟೊಂದು ಗೌರವ ಇತ್ತಲ್ಲ, ಅವರು ಅಧಿಕೃತ ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ಅಳತೆಗೋಲುಗಳಿಂದ ಜಾಸ್ತಿ ಇರೋದರಿಂದ ಮೊಟ್ಟ ಮೊದಲನೇ ಸಲ ಕ್ರಿಮಿನಲ್ ಖಟ್ಲೆಯನ್ನು ಬಿರ್ಲಾದವರ ವಿರುದ್ಧ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಪರವಾಗಿ ರಾಣೆಬೆನ್ನೂರಿನ JMFC ಕೋರ್ಟ್ದಲ್ಲಿ ಹಾಕಿದರು. ಇದು ಎಲ್ರಿಗೂ ತುಂಬ ಆಶ್ಚರ್ಯ ಪಡುವಂತಾಯಿತು. ಇವೆಲ್ಲ ಕೆಲಸಗಳಿಂದ ಅವ್ರಿಗೆ ಏನು ಅನಿಸ್ತಂದರೆ, ಕೆಲವು ಅಧಿಕಾರಿಗಳನ್ನ ಲಂಚ ಕೊಟ್ಟು ತಪ್ಪು ಹಾದಿ ಹಿಡಿದು ತಮ್ಮ ಮಾಲಿನ್ಯವನ್ನು ಮುಂದೆ ಮಾಡಿ ತಾವು ಒಂದು ಕಡೆಗೆ ಪ್ರಾಫಿಟ್ ಪಡೆಯೋದು, ಅದಕ್ಕೆ ಬರುವಂಥ ಸೋಷಿಯಲ್ ಎನ್ವೈರ್ಮೆಂಟಲ್ ಕಾಸ್ಟ್ನ ಜನರಿಗೆ ಕೊಡೋದು ತಪ್ಪು, ಅದರ ಬಗ್ಗೆ ಕೊನೆಗೆ ಅವರು ಟ್ರೀಟ್ಮೆಂಟ್ ಪ್ಲಾನ್ದಿಂದ ಸರಿಯಾಗಿ ಮಾಡೋದು. 100 ವರ್ಷದ ನಮ್ಮ ಇತಿಹಾಸವನ್ನು ನೋಡಿದಾಗ ನಮ್ಮ ಅರಣ್ಯ ನೀತಿಯೇ ಬ್ರಿಟಿಷರು ಏನು ಮಾಡಿದ್ರು ಅದರ ಪರವಾಗಿದೆ ಹೊರತಾಗಿ ಪ್ರಜಾಪ್ರಭುತ್ವದಲ್ಲಿ ಜನರ ಪರವಾಗಿ ನಿಲ್ಲಬೇಕು ಇಲ್ಲ ಅನ್ನೋದೇ. ಅದನ್ನು ನಾವು ಪಶ್ಚಿಮ ಘಟ್ಟ ಉಳಿಸಿ ಅಂತ ಒಂದು ದೊಡ್ಡ ಯಾತ್ರೆಯನ್ನು ಬಳಸಿ ಮಾಧ್ಯಮದಿಂದ ಇದು ಮಾಡಿ ದೇಶದ ಎಲ್ಲ ಸಂಘಟನೆಗಳನ್ನು ಜೋಡಿಸಿ 1988ರಲ್ಲಿ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿಯನ್ನೇ ನಾವು ಬದಲು ಮಾಡಿದೆ. ಅದರಿಂದ ಮುಂದೆ ಸರ್ಕಾರ ತಪ್ಪು ಹಾದಿಯಲ್ಲಿ ಇಳಿದು ಈಗ ಕಮಲ್ನಾಥ್ ಅವರ ಒಂದು ಎನ್ವೈರನ್ಮೆಂಟ್ ಮಿನಿಸ್ಟರ್ ಆಗಿರುವಾಗ ಈ 2 ಮಿಲಿಯನ್ ಹೆಕ್ಟೇರ್ಸ್ ಅಂದರೆ 25 ಲಕ್ಷ ಎಕರೆ ಜಮೀನನ್ನು ಪೇಪರ್ ಪಾರ್ಲಿಮೆಂಟ್ ನಡೆಸಲಿ ಕೊಡಬೇಕಂತ ಏನು ಮಾಡಿದರು ಅದನ್ನು ನಾವು ಸಂಪೂರ್ಣವಾಗಿ ತಡೆಗಟ್ಟುವುದರಲ್ಲಿ ಯಶಸ್ವಿಯಾಗಿದೆ. ಈ ಸಮಯದೊಳಗೆ ಕಲೆಕ್ಟರ್ ಬಸ್ತರದಿಂದ ನಮಗೊಂದು ವಿನಂತಿ ಬಂತು, ಏನಂದರೆ ಅಲ್ಲಿ ಆದಿವಾಸಿಗಳ ಶೋಷಣೆ ಆಗ್ತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ನಾಶ ಆಗಿದೆ ಅಂತ. ಮಾಲಿಕ್ ಮಗ್ಬುಜಾ ಸ್ಕ್ಯಾಂಡಲ್ ಅಂತಾರೆ. ಅವರು ನಮ್ಮ ಎಕ್ಸ್ಪರ್ಟೀಸನ್ನು ಕೇಳಿ ಸುಪ್ರೀಂ ಕೋರ್ಟ್ದಲ್ಲಿ ಒಂದು PIL ಹಾಕಿ ಮಾಡಲಿಕ್ಕೆ ತುಂಬ ನಮಗೆ ಇದು ಮಾಡಿದರು. ಅದರಲ್ಲಿಯೂ ಕೂಡ ನಾವು ತುಂಬ ಯಶಸ್ವಿಯಾಗಿ ಲೋಕಾಯುಕ್ತ ರಿಪೋರ್ಟು, CBI ರಿಪೋರ್ಟು ಎಲ್ಲವನ್ನು ಮಾಡಿ ಅಲ್ಲಿ ಆದಿವಾಸಿಗಳ ಶೋಷಣೆ ನಿಲ್ಲಿಸುವುದರಲ್ಲಿ ಮತ್ತು ಅರಣ್ಯ ನಾಶ ಏನಾಗ್ತಿತ್ತು ಅದನ್ನು ನಾವು ತಡೆಗಟ್ಟುವುದರಲ್ಲಿ ಯಶಸ್ವಿಯಾದೆವು. ಇವೆಲ್ಲ ಅನುಭವ ನಮಗೆ ಇರೋದರಿಂದ ನಮ್ಮ ಕರ್ನಾಟಕದಲ್ಲಿ, ಅದು ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದು ಪ್ರಮುಖವಾದ ನೈಸರ್ಗಿಕ ಸಂಪನ್ಮೂಲ ಏನಿದೆ, ನಮ್ಮ ಖನಿಜ ಸಂಪತ್ತು, ಅದೇನು ಒಂದು ವ್ಯಾಪಕ ರೀತಿಯಲ್ಲಿ ಏನೊಂದು ಇಲ್ಲೀಗಲ್ ಮೈನಿಂಗ್ ಆಗ್ತಾ ಇತ್ತು, ಇದ್ರ ಬಗ್ಗೆ ಅಲ್ಲಿಯ ಜನರು ನಮಗೆ ಕೆಲವರು ಅಪ್ರೋಚ್ ಮಾಡಿದರು, ನಿಮಗೆ ತುಂಬ ಅನುಭವ ಇದೆ, ನೀವು ಯಾಕೆ ಸಹಾಯ ಮಾಡಬಾರ್ದು. ಆವಾಗ ನಾವು ಅದೇ ಕಂಡೀಷನ್ ಹಾಕ್ತೇವೆ, ಏನಂದರೆ ನೀವು ಸ್ಥಾನಿಕ ಜನರು ಇದರಲ್ಲಿ ಸಂಘಟನೆ ಆಗಬೇಕು, ನೀವೇ ಮುಂದೆ ಬರಬೇಕು, ಆಮೇಲೆ ನಾವು ಈ ಹೋರಾಟದಲ್ಲಿ ನಿಮಗೆ ಸಂಪೂರ್ಣವಾಗಿ ನಾವು ಏನಂತಾರೆ ಪಾರ್ಟ್ನರ್ಸ್ ಆಗಿ ಸಹಾಯ ಮಾಡ್ತೇವೆ ಅಂತ. ಸೊ ಆವಾಗ ಸಂಡ್ರೂರಲ್ಲಿ ನಾಗರಿಕ ಹಿತರಕ್ಷಣಾ ಸಮಿತಿ ಅಂತ ಇದೆ, ಒಬ್ಬರು ವಕೀಲರು ಅದಕ್ಕೆ ಮುಖ್ಯಸ್ಥರಿದ್ದಾರೆ, ಆಮೇಲೆ ಬೇರೆ ಬೇರೆ ಕಸಬಿನವರು ಬೇರೆಯವರೆಲ್ಲ ಅದಕ್ಕೆ ಮೆಂಬರ್ಸ್ ಇದ್ದಾರೆ. ಅವ್ರ ಜೊತೆ ಕೂಡಿಕೊಂಡು ನಾವು ಅಲ್ಲಿ ಮೊದಲು ಸಂಘಟನೆಯನ್ನು ಶುರು ಮಾಡಿದೆವು. ಏನಂದರೆ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಬಡವರನ್ನು ಯಾರು ನಾವು ಮೆಡ್ಲೇರಿಯಲ್ಲಿ ಮಾಡಿದ್ದೆವು ಗ್ರಾಮೀಣಾಭಿವೃದ್ಧಿ, ಅದೇ ಪ್ರಕಾರ ಶುರು ಮಾಡಿ ಅವ್ರಿಗೆ ಇದರ ಬಗ್ಗೆನೂ ತಿಳುವಳಿಕೆ ಮಾಡಿ ಮೊಟ್ಟ ಮೊದಲನೇ ಸಲ ಸತ್ಯಾಗ್ರಹ ಜಾಗೃತ ರೇಖೆಯನ್ನು ನಾವು ನವೆಂಬರ್ 17, 2009ರಲ್ಲಿ ಯಶಸ್ವಿಯಾಗಿ ಅಲ್ಲಿ ಮಾಡಿದೆವು. 350 ಜನ ಬಂದರು.
ಅಲ್ಲಿ ನಮಗೇನು ಮೊದಲು ನೋಡಿದ್ದು ನಮ್ಮ ಮನಸ್ಸಿಗೆ ತುಂಬ ಒಂದು ಏನು ಬಹಳ ಏನಂತಾರೆ ಒಂದು ದುಃಖ ಆಯ್ತು ಅಂದರೆ, ಲಕ್ಷಾನುಗಟ್ಟಲೆ ಜನ ತಮ್ಮ ಜೀವ ಕೊಟ್ಟು ಹೋರಾಟ ಮಾಡಿ ಏನು ನಾವು ಸ್ವಾತಂತ್ರ್ಯ ತಂದಿದ್ದಾರೆ. ಆ ಸ್ವಾತಂತ್ರ್ಯದ ಅತಿ ಮಹತ್ವದ ಲಕ್ಷಣ ಅಂದರೆ ಜನ ನಿರ್ಭೀತರಾಗಿರಬೇಕು, ಜನರು ತಮ್ಮ ಘನತೆ ಗೌರವವನ್ನು ಕಾಪಾಡಿಕೊಳ್ಳಬೇಕಿತ್ತಲ್ಲ. ಇಲ್ಲಿ ಒಂದು ಇಷ್ಟೊಂದು ಭಯಭೀತ ವಾತಾವರಣ ಇತ್ತು. ಇದು ಕೇವಲ ಈ ರೆಡ್ಡಿ ಬ್ರದರ್ಸ್ ಇದರ ಬಗ್ಗೆ ಏನು ಕೇಳ್ತಾ ಇದ್ದಾರಲ್ಲ, ಅವ್ರದ್ದಂತೂ ಮಹತ್ತರ ಪಾತ್ರ ಇದೆ, ಅದರ ಬಗ್ಗೆ ಏನೂ ಸಂಶಯ ಇಲ್ಲ. ಆದರೆ ಹಲವಾರು ಹಿಂದಿನ ಗಣಿಗಾರಿಕೆಯರು, ಉದಾಹರಣೆಗೆ ಅನಿಲ್ ಲಾಡ್ ಅಂತಿದ್ದಾರೆ, ಆಮೇಲೆ ಬೇರೆ ಬೇರೆ ಇವರಿದ್ದಾರೆ. ಈಗ ಜಿಂದಲ್ ಅಂತ ಕಂಪ್ನಿ ಇದೆ, MSPL ಅಂತಿದೆ, ಆಮೇಲೆ ಕಲ್ಯಾಣಿ ಸ್ಟೀಲ್ ಅಂತ ಬಂದಿದ್ರು. ಇವರೆಲ್ಲರೂ ಸಮಗ್ರಮವನ್ನು ನಾವು ಅಭ್ಯಾಸ ಮಾಡಿ ನೋಡಿದಾಗ ಎಲ್ಲರೂ ಕೂಡ ಈ ಖನಿಜ ಸಂಪತ್ತನ್ನು ತೆಗೆದುಕೊಳ್ಳುವುದರಲ್ಲಿ ಆಸಕ್ತಿ ಹೆಚ್ಚಿಗಿದೆ ಹೊರತಾಗಿ ಅಲ್ಲಿಯ ಪರಿಸರದ ಮೇಲೆ ಏನು ಹಾನಿ ಆಗ್ತಾ ಇದೆ, ಜನರ ಆರೋಗ್ಯದ ಮೇಲೆ ಏನು ಹಾನಿ ಆಗ್ತಾ ಇದೆ, ಅವರ ಜೀವನವೇ ಹೇಗೆ ಒಂದು ಬದುಕನ್ನು ಹಸನು ಮಾಡೋ ಬದಲಾಗಿ ಅದನ್ನು ಹದಗೆಡಿಸ್ತಾ ಇದ್ದಾರೆ, ಅದರ ಬಗ್ಗೆ ಏನೂ ಚಿಂತನೆ ಇರಲಿಲ್ಲ. ಇದು ನಮಗೆ ತುಂಬ ನೋವು. ಎಸ್ಪೆಷಲಿ ಅವರಿಗೇನು ಒಂದು ಹೆದರಿಕೆ ಇತ್ತು. ಆ ಹೆದರಿಕೆಯನ್ನು ತೆಗೆಯಲಿಕ್ಕೆ ನಾವು ಮೊದಲನೇ ಸತ್ಯಾಗ್ರಹ ಮಾಡಿದೆವು. ಜನರಿಗೆ ಅದು ತುಂಬ ಒಂದು ಒಳ್ಳೆಯ ಪ್ರತಿ. ಅದೇ ಪ್ರಕಾರ ಹೊಸಪೇಟದಲ್ಲಾಯಿತು. ಆಮೇಲೆ ಜನವರಿ 25, 2010 ತುಂಬ ಪ್ರಭಾವಶಾಲಿ 600 ಜನರೊಂದು ಸತ್ಯಾಗ್ರಹ DC ಕಾಂಪೌಂಡ್ದಲ್ಲಾಯಿತು. ಅಲ್ಲಿ ನಾವು 100 ಜನ ಸೈಕ್ಲಿಸ್ಟು, 8 ಜಿಲ್ಲೆಗಳಿಂದ ಬಂದಂತಹ ಯುವಕರು, ಆಮೇಲೆ ಸ್ವಯಂ ಇದೇನು ನೀವು SHGs ಏನಂತಾರೆ, ಮಹಿಳೆಯರ ಸ್ವಸಹಾಯ ಗುಂಪುಗಳು, ಆಮೇಲೆ ಪುರುಷರ ಕೃಷಿ ಕಾರ್ಮಿಕರ ಗುಂಪುಗಳು, ಪರಿಸರ ಗುಂಪುಗಳು, ಆಮೇಲೆ ಅಲ್ಲಿರುವಂತಹ ಇಂಟೆಲೆಕ್ಚುಯಲ್ಸ್, ಯೂನಿವರ್ಸಿಟಿಯವರು, ಇವರು ಉದಾಹರಣಾರ್ಥವಾಗಿ ಡಾಕ್ಟರ್ ಕಡೇಕುಡಿ ಅಂತ ನಮ್ಮಲ್ಲಿ ಏನು ನಂಜುಂಡಪ್ಪ ಕಮಿಟಿಯ ಮೆಂಬರ್ ಆಗಿದ್ರು, ಅವರೇ ನಮ್ಮ ಅಧ್ಯಕ್ಷರಿದ್ದರು. ಅವರು ಬೇರೆ ಬೇರೆ ಎಲ್ಲ ಜನರು ಇದರಲ್ಲಿ ಭಾಗವಹಿಸಿದ್ರಿಂದ ಒಂದು ನಿರ್ಭೀತಿ ವಾತಾವರಣ ಅಲ್ಲಿ ಚೆನ್ನಾಗಿ ನಿರ್ಮಾಣ ಆಯಿತು.